ವ್ಯಕ್ತಿಗೂ ಹಾಗೆ ಮಾರ್ಗದರ್ಶನ ಮಾಡ್ತಾ ಬರ್ತಾರೆ. ಅವನು ಒಂದು ವೇಳೆ ಸುಮ್ಮನೆ ಏನೋ ತಂದೆ ತಾಯಿಗೋಸ್ಕರ ಅವನು ಯಾವುದೇ ಕೆಲಸ ಮಾಡದೆ ಬೇಜವಾಬ್ದಾರಿ ಬರ್ತಾ ಇದ್ದಾರೆ, ಅವನು ಹೇಳ್ತಾರೆ ನೋಡು ಹಾಗೆ ಮಾಡಬಾರದು, ಜವಾಬ್ದಾರಿ ತಗೋಬೇಕು, ತಂದೆ ತಾಯಿಗಳು ದೇವರಿದ್ದಂಗೆ ಅವ್ರು ನೋಡ್ಕೋಬೇಕು ಅಂತ ಹೇಳ್ತಾರೆ. ಇನ್ಯಾರೋ ವ್ಯಕ್ತಿ ತಾನು ಇಷ್ಟೇ ಮಾಡ್ಕೊಂಡಿರ್ತೀನಿ, ನಾನು ಪ್ರಾಪಂಚಿಕವಾಗಿ ಬದುಕ್ತೀನಿ ನಾನು ಅಂದಾಗ ಇಲ್ಲ ಇಲ್ಲ ಅವಾಗ ಭಗವಂತ ನಾವು ಸುಮ್ಮನೆ ಮಾಡಬೇಕು, ಅಷ್ಟೇ ಜೀವನ ಅಲ್ಲ ಅಂತ ಅಲ್ಲಿಂದ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ನಾವು ಭಗವಂತನಿಗೋಸ್ಕರ ಏನೋ ಮಾಡ್ಬೇಕಂತೀನಿ ಅಂತಂದಾಗ ಅದಕ್ಕೆ ಇನ್ನು ಕಾಲ ಬಂದಿಲ್ಲ, ಇನ್ನು ತಯಾರಿ ಮಾಡಬೇಕು ಅಂತಾರೆ. ಈ ರೀತಿಯಲ್ಲಿ ವ್ಯಕ್ತಿಯ ಒಂದು ಬೆಳವಣಿಗೆಯನ್ನು ಗುರುತಿಸ್ಬಿಟ್ಟು ಶ್ರೀರಾಮಕೃಷ್ಣ ಮಾತಾಡ್ತಾ ಹೋಗ್ತಾರೆ. ಒಮ್ಮೆ ಇನ್ನೊಬ್ಬ ವ್ಯಕ್ತಿ ಅವನಿಗೆ ಮಾಸ್ಟರ್ ಮಹಾಶಯನ ಹತ್ರ ಕೇಳಿದ್ದ, ವಚನವೇದ ಬಗ್ಗೆ ಎಲ್ಲ ಕೇಳಿದ್ದ. ಅವನ ಹೆಸರು ಬಂಗಾಳಿ ಸಾಹಿತಿ ದಿಲೀಪ್ ಕುಮಾರ್ ರಾಯ್ ಅಂತ. ಅವನಿಗೆ ಈ ಕಥಾಮೃತ ಓದಿದ್ದ, ವಚನವೇದ ಓದಿದ್ದ, ಅವನ ಒಂದು ರೀತಿ ಡೌಟ್, ಇದೆಲ್ಲ ನಿಜಾನೋ ಅಥವಾ ಸುಮ್ಮನೆ ಕಟ್ಟುಕತೆನೋ ಅಂತ ಹೇಳಿ ಅವನಿಗೆ ಅನಿಸಿರುತ್ತೆ. ಅದಕ್ಕೆ ಒಮ್ಮೆ ನಾವು ಭೇಟಿ ಆಗಬೇಕು ಮಾಸ್ಟರ್ ಮಹಾಶಯನ್ನ, ವೈಜ್ಞಾನಿಕವಾಗಿ ಸೈಂಟಿಫಿಕ್ ಅನಲೈಸಿಸ್ ತಗೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡಬೇಕು, ಇದೆಲ್ಲ ಸರಿನಾ, ಸುಮ್ಮನೆ ಏನೋ ಹೇಳ್ಕೊಂಡು ಹೋಗ್ತಾ ಇದ್ದಾರ ಅಂತ. ಅವನಿನ್ನೂ ಅವಾಗ ಒಬ್ಬ ತನ್ನ ವಯಸ್ಸಿನವನು. ಆದರೆ ಮಾಸ್ಟರ್ ಮಹಾಶಯನಿಗೆ ಎಷ್ಟು ಶ್ರೀರಾಮಕೃಷ್ಣನ ಪ್ರೀತಿ ಅಂತಂದರೆ, ಯಾರೇ ಬರಲಿ ಶ್ರೀರಾಮಕೃಷ್ಣನಿಗೆ ಮಾತಾಡಬೇಕು ಅಂದ ತಕ್ಷಣ ಅವ್ರು ಎಕ್ಸೈಟೆಡ್ ಆಗುತ್ತಿದ್ರು. ಒಮ್ಮೆ ಆ ಹುಡುಗ ಹೋಗ್ಬಿಟ್ಟು ಶ್ರೀರಾಮಕೃಷ್ಣ ಮಾಸ್ಟರ್ ಮಹಾಶಯನ ಭೇಟಿ ಆಗ್ತಾನೆ. ಭೇಟಿ ಆದ ತಕ್ಷಣ ಮಾಸ್ಟರ್ ಮಹಾಶಯ ಹೇಳ್ತಾನೆ ಏನು ಬಂದಿತ್ತು ಅಂತ ಪ್ರೀತಿಯಿಂದ ವಿಚಾರಿಸ್ತಾರೆ. ಅವಾಗ ಅವನು ನಿಜವಾದ ಕಾರಣ ಹೇಳಲ್ಲ, ಅಂದರೆ ನಿಮ್ಗೆ ಕಟ್ಟುಕತೆನೋ ನೀವು ವಚನವೇದ ಬರೆದಿರೋದಲ್ಲ ಸತ್ಯನ ಸುಳ್ಳು ಈ ರೀತಿ ಒಂದು ಉತ್ತರ ಕೊಡಕ್ಕೆ ಹೋಗಲ್ಲ, ಸರಿ ಇರಲ್ಲ ಆ ರೀತಿ ಉತ್ತರ ಕೊಡೋದು ಅಂತ ಅನಿಸ್ಬಿಟ್ಟು ಅವನು ಹೇಳ್ತಾನೆ, ನಿಮ್ಮಿಂದ ಠಾಕೂರನ ಮಾತುಗಳನ್ನು ಕೇಳಲು ಬಂದಿದ್ದೇನೆ ಅಂತ ಹೇಳ್ಬಿಡ್ತಾನೆ. ನಾನು ನಿಮ್ಮದೇ ಶ್ರೀರಾಮಕೃಷ್ಣಗೆ ಕೇಳಿ ತಿಳ್ಕೊಳ್ಳೋಕೆ ಬಂದಿದ್ದೀನಿ, ನೀವು ಶ್ರೀರಾಮಕೃಷ್ಣಗೆ ಇದ್ದವರಲ್ವ, ಅದಕ್ಕೆ ಶ್ರೀರಾಮಕೃಷ್ಣಕ್ಕೆ ಕೇಳಿಕೊಳ್ಳೋಕೆ ಬಂದಿದ್ದೀನಿ ಅಂತ. ಇದು ಕೇಳಿದ ತಕ್ಷಣ ಮಾಸ್ಟರ್ ಮಹಾಶಯನಿಗೆ ಸಂತೋಷ ಆಗಿರುತ್ತೆ. ಪಕ್ಕದಲ್ಲಿದ್ದ ಒಬ್ಬ ಭಕ್ತರು ಹೇಳ್ತಾರೆ, ನೋಡಿಲ್ಲಿ ಇಷ್ಟು ಉದ್ದದ ಹುಡುಗ ಠಾಕೂರನ ಮಾತನ್ನು ಕೇಳಲಿಕ್ಕೆ ನನ್ನ ಬಳಿ ಬಂದಿಯಾನೆ, ಇಷ್ಟು ಸಣ್ಣ ವಯಸ್ಸಿನವನು, ಇಷ್ಟು ಸಣ್ಣ ವಯಸ್ಸಿಗೆ ಅವನು ಶ್ರೀರಾಮಕೃಷ್ಣ ಪ್ರೀತಿ ಬಂದ್ಬಿಟ್ಟಿದೆ, ಶ್ರೀರಾಮನ ಬಗ್ಗೆ ಕೇಳ್ಕೋಬೇಕಂತ ಇದು ಬಂದಿಯಾನೆ ನೋಡು ಅಂತ. ಅವನು ಆಮೇಲೆ ಮಾಸ್ಟರ್ ಮಹಾಶಯ ಅವನಿಗೆ ಹೇಳ್ತಾನೆ, ನನ್ನ ಎರಡು ಕೈ ತೋರಿಸ್ಬಿಟ್ಟು ಹೇಳ್ತಾನೆ, ನೋಡಿಲ್ಲಿ ನನ್ನ ಇಡೀ ಶರೀರ ರೋಮಗಳು ಎದ್ದು ನಿಂತಿವೆ ಅಂತ, ರೋಮಾಂಚನ ಆಗಿದೆ ನನಗೆ ಅಂತ. ಮತ್ತೆ ನಿಜಾಗಲೂ ಆ ದಿಲೀಪ್ ಕುಮಾರ್ ನೋಡ್ತಾನೆ, ಮಾಸ್ಟರ್ ಮಹಾಶಯನ ರೋಮಗಳಿಂದ ರೋಮಾಂಚನ ಆಗುತ್ತಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಮಾಸ್ಟರ್ ಮಹಾಶಯ ಖುಷಿ ಆಗಿಬಿಟ್ಟಿದೆ. ಯಾರೋ ಬಂದ್ಬಿಟ್ಟು ರಾಮಕೃಷ್ಣ ಕೇಳ್ತಾ ಇದ್ದಾರಲ್ಲ, ಶ್ರೀರಾಮಕೃಷ್ಣ ಬಗ್ಗೆ ಹೇಳಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಅಂತ ಅಷ್ಟು ಪ್ರೀತಿ ರಾಮಕೃಷ್ಣ ಬಗ್ಗೆ. ಇದು ಹೇಗೆ ಅಂದರೆ ಇದನ್ನೆಲ್ಲ ಪ್ರೀತಿಸಿದ್ರೆ ಅರ್ಥ ಆಗುತ್ತೆ. ಯಾರೋ ವ್ಯಕ್ತಿಗೆ ಈಗ ಅವರ ಮಗನ ಬಗ್ಗೆ ಪ್ರೀತಿ ಇರ್ಬೋದು, ಅವ್ರ ಬಗ್ಗೆ ಯಾರೋ ಬಂದ್ಬಿಟ್ಟು ಹೇಳ್ಬಿಟ್ಟು ಬಹಳ ಖುಷಿ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಮಾಸ್ಟರ್ ಮಹಾಶಯನಿಗೆ ಶ್ರೀರಾಮಕೃಷ್ಣ ಬಗ್ಗೆ ಅಷ್ಟು ಪ್ರೀತಿ. ಯಾರೋ ಬಂದು ಶ್ರೀರಾಮಕೃಷ್ಣ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ತಕ್ಷಣ ಒಂಥರ ಸಂತೋಷ. ಅವನು ಅದಕ್ಕೆ ಹೇಳ್ತಾನಂತೆ, ಅಷ್ಟೇ ಅಲ್ಲ, ಒಂದೆರಡು ಅಶ್ವಬಿಂದುಗಳೇ ಕಪೋಲದ ಮೇಲೆ ಇಳಿತಾ ಇವೆ, ಕಣ್ಣೀರು ಬರ್ತಾ ಇದೆ ಮಾಸ್ಟರ್ ಮಹಾಶಯನಿಗೆ. ಈಗ ತನ್ನ ಕಣ್ಣುಗಳನ್ನು ಬಟ್ಟೆ ಎಣ್ಣೆಯಿಂದ ಒರೆಸಿಕೊಳ್ಳುತ್ತಾ ಮಾಸ್ಟರ್ ಹೇಳಿ ಶುರು ಮಾಡ್ದ, ಚೆನ್ನಾಗಿ ಬದುಕು ನೀನು, ಶತಾಯುಷಿ ಆಗುವಂತ ಒಂದು ಆಶೀರ್ವಾದ ಮಾಡಿ ಆಮೇಲೆ ಅವನು ರಾಮಕೃಷ್ಣ ಬಗ್ಗೆ ಹೇಳಿ ಶುರು ಮಾಡ್ತಾನೆ. ಅತ್ಯಂತ ಎಕ್ಸೈಟೆಡ್ ಆಗಿ ಉತ್ಸಾಹಿತನಾಗಿ ಶ್ರೀರಾಮಕೃಷ್ಣ ಬಗ್ಗೆ ಹೇಳಿ ಶುರು ಮಾಡ್ತಾನೆ. ಠಾಕೂರ್ ಹೇಗೆ ಹಾಡ್ತಾ ಇದ್ರು, ಹೇಗೆ ನರ್ತನ ಮಾಡ್ತಾ ಇದ್ರು, ಹೇಗೆ ಚಿಕ್ಕ ವಯಸ್ಸಿನ ಭಕ್ತರೊಂದಿಗೆ ವಿನೋದ ತೋರ್ತಾ ಇದ್ರು. ರಾಮಕೃಷ್ಣರು ತಮ್ಮ ಸನ್ಯಾಸಿ ಕೆಲವೊಮ್ಮೆ ಕಪ್ಪೆ ಮರಿ ಆಟ ಆಡ್ತಿದ್ರಂತೆ, ಕಪ್ಪೆ ಜಿಗಿತ, ಫ್ರಾಕ್ ಜಂಪ್ ಆಟ ಆಡ್ತಿದ್ರಂತೆ, ಅಂತ ಎಷ್ಟು ತಮಾಷೆ ಮಾಡ್ತಿದ್ರು ಅವರು. ಹೇಗೆ ಅವರಿಗೆಲ್ಲ ಸ್ವಹಸ್ತಿಯಿಂದ ತಿನಿಸನ್ನು ತಿನ್ನಿಸ್ತಾ ಇದ್ರು. ಎಷ್ಟೋ ಭಕ್ತರಿಗೆ ಶ್ರೀರಾಮಕೃಷ್ಣ ತಮ್ಮ ಕೈಯಿಂದನೇ ತಿಂಡಿ ತಿನ್ನಿಸ್ತಾ ಇದ್ರು, ಅಷ್ಟು ಪ್ರೀತಿ. ಭಕ್ತಿಪೂರ್ವಕವಾಗಿ ಹಾಡುತ್ತಾ ಶಿಶುವಿನಂತೆ ಹೇಗೆ ದಿಗಂಬರರಾಗಿ ಇರ್ತಾ ಇದ್ರು. ಕೆಲವೊಮ್ಮಂತೂ ರಾಮಕೃಷ್ಣನಿಗೆ ಬಟ್ಟೆ ಇತ್ತು ಅಂತಾನೆ ಬಟ್ಟೆ ಇರ್ತಿರ್ಲಿಲ್ಲ. ಇದನ್ನೆಲ್ಲ ಮಾಸ್ಟರ್ ಮಹಾಶಯ ಕಣ್ಣಿಗೆ ಕಟ್ಟೋ ಥರ ಹೇಳ್ತಾನೆ, ಅವನು ನೋಡಿದ್ದ. ಮತ್ತು ಶ್ರೀರಾಮಕೃಷ್ಣದ ಪ್ರೀತಿ ಕೂಡ ಇತ್ತು. ಇನ್ನು ನಾವು ನೋಡ್ಬೇಕಂದ್ರೆ ಯಾರೋ ವ್ಯಕ್ತಿ ಬಂದ್ಬಿಟ್ಟು ನಮಗೆ ರಾಮಕೃಷ್ಣಗೆ ಹೇಳಿ ಅಂದಾಗ ನಮಗ ಭಾವ ಬರ್ತಾ ಇದೆಯಾ, ಅಷ್ಟು ಪ್ರೀತಿ ಬರ್ತಾ ಇದೆಯಾ, ಇದೆಲ್ಲವೂ ಕೂಡ ಭಕ್ತಿಯ ಸಂಕೇತ. ಅಷ್ಟರ ಮಟ್ಟಿಗೆ ಪ್ರೀತಿ ಅವನಿಗೆ ರಾಮಕೃಷ್ಣ ಬಗ್ಗೆ ಹೇಳಿಕ್ಕೆ ಅವಕಾಶ ಸಿಗ್ತಲ್ವಾ, ಅದೇ ಒಂದು ಸಂತೋಷ, ಅದೇ ಒಂದು ಆನಂದ. ಈ ವಿವೇಕಾನಂದ ಜೀವನ ನಾವು ನೋಡಿದಾಗ ಆ ಪ್ರತಿಶ್ರೇಣಿಯಲ್ಲಿ ಆತ್ಮತತ್ವದ ಬಗ್ಗೆ ಗಂಟೆಗಳಲ್ಲೇ ಮಾತಾಡ್ತಾರೆ. ಅವಾಗೆಲ್ಲ ಮೈಗೂ ಇರಲಿಲ್ಲ, 5,000 4,000 ಜನ ಆಡಿಯನ್ಸು, ಅವ್ರಿಗೆ ಸರಿಯಾಗಿ ಊಟಕ್ಕೆ ಸಿಗ್ತಿತ್ತು ಅಂತ ಗೊತ್ತಿಲ್ಲ, ಅಲ್ಲಿ ವಾತಾವರಣ ಸರಿ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ 2 ಗಂಟೆ 3 ಗಂಟೆ ವಿವೇಕಾನಂದ ಮಾತಾಡ್ತಾರೆ. ಅಂದ್ರೆ ಆತ್ಮತತ್ವವನ್ನು ಅವರಷ್ಟು ಆಸ್ವಾಸಿದ್ದಾರೆ, ಅದಕ್ಕೋಸ್ಕರ ಹಾಗೆ ಹೇಳಿ ಸಾಧ್ಯ ಆಗ್ತಾ ಇದೆ. ಯಾವುದನ್ನು ನಾವು ಆಸ್ವಾಸಿರ್ತೀವೋ ಅದನ್ನು ಮಾತ್ರ ಉತ್ಸಾಹದಿಂದ ಪ್ರತಿಷ್ಠೆಯನ್ನು ಹೇಳಿ ಸಾಧ್ಯ. ಇಲ್ಲಾಂದ್ರೆ ಒಮ್ಮೆ ಹೇಳ್ಬೋದು, ಆಮೇಲೆ ಅಷ್ಟು ಉತ್ಸಾಹ ಇರಲ್ಲ, ಅದನ್ನೇ ಏನು ಮಾತಾಡೋದು, ಬೇರೆ ಮಾತಾಡೋಣ ಅಂತ ಹೇಳ್ತೀವಿ.
ಆದರೆ ಮಾಸ್ಟರ್ನಿಗೆ ರಾಮಕೃಷ್ಣ ಅಷ್ಟು ಪ್ರೀತಿ. ಹಂಗೆ ವಿವೇಕಾನಂದನಿಗೆ ಭಾರತಕ್ಕೆ ಬಂದಾಗಲೂ ಅಷ್ಟೇ, ಎಲ್ಲಿ ಒಂದೊಂದು ಕಡೆ 2-3 ಉಪನ್ಯಾಸ ಮಾಡ್ತಾರೆ. ಅವ್ರಿಗೆ ಆರೋಗ್ಯ ಸರಿ ಇರಲ್ಲ, ಆದರೂ ಅಷ್ಟು ಮಾತಾಡ್ತಾರೆ. ಯಾಕೆಂದ್ರೆ ಭಾರತವನ್ನು ಮೇಲೆತ್ತಬೇಕು, ಭಾರತದಲ್ಲಿ ಒಳ್ಳೇದು ಮಾಡಬೇಕು, ಅದು ಪ್ರೀತಿ. ಹಾಗೆ ಇಲ್ಲಿ ಮಾಸ್ಟರ್ ರಾಮಕೃಷ್ಣ ಬಗ್ಗೆ ಮಾತಾಡೋದು ಪ್ರೀತಿ. ಸ್ವತಃ ಶ್ರೀರಾಮಕೃಷ್ಣ ಅಷ್ಟೇ ಕೇಶವ ಸೇರಿ ಮನೆಗೆಲ್ಲ ಹೋದಾಗ ಕೆಲವು 12-13 ಗಂಟೆ ಮಾತಾಡ್ತಿದ್ದಾರೆ. ಅಂದ್ರೆ ಅವರು ಭಗವಂತನ ಆ ತತ್ವ ಆಸ್ವಾಸಿದ್ದಾರೆ. ಅದಕ್ಕೆ ಭಗವಂತನ ಬಗ್ಗೆ ಮಾತಾಡ್ತಾ ಹೋದ್ರೆ ಅವ್ರಿಗೆ ಸಮಯ ಹೋಗಿದ್ದೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದು ಮಾತಾ ಹೇಳ್ತಾರೆ, ಮಾಸ್ಟರ್ ಹೇಳ್ತಾನೆ, ಶ್ರೀರಾಮಕೃಷ್ಣರು ಮನುಷ್ಯರ ಪ್ರೀತಿ ಅಲ್ಲಪ್ಪ, ಮನುಷ್ಯರು ಹೀಗೆ ಪ್ರೀತಿಸಲು ಸಾಧ್ಯವೇ ಇಲ್ಲ. ರಾಮಕೃಷ್ಣ ಪ್ರೀತಿ ಮಾನುಷ ಮಟ್ಟದ ಪ್ರೀತಿ ಅಲ್ಲ ಅಂತ, ಯಾವ ಮನುಷ್ಯನೂ ಕೂಡ ಆ ಮಟ್ಟದಲ್ಲಿ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾಸ್ಟರ್ ಹೇಳ್ತಾ ಇದ್ದಾನೆ. ಅವರ ಪ್ರೀತಿ ಹೇಗಿತ್ತು ಎಂದರೆ, ಅವರ ಬಳಿಗೆ ಹೋದಾಗ ಆಹಾ ಇದು ಎಷ್ಟು ದಿನಗಳ ಪರಿಚಯವೋ, ಇವರು ನಮಗೆ ಅದೆಷ್ಟು ಆತ್ಮೀಯರು ಎನಿಸ್ತಾ ಇತ್ತು ಅಂತ. ಯಾವುದೇ ವ್ಯಕ್ತಿ ಹೋದ್ರು ರಾಮಕೃಷ್ಣ ಹೋದ ತಕ್ಷಣ ಇವರು ನಮ್ಮವರು, ಇವರು ಎಷ್ಟೋ ವರ್ಷದಿಂದ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಅನಿಸ್ತಿತ್ತಂತ, ಆತ್ಮೀಯತೆ ಬರ್ತಾ ಇತ್ತಂತೆ. ಭಗವಂತ ತನ್ನ ಹಿರಿತನವನ್ನು ಉಳಿಸಿಕೊಂಡು ದೂರವೇ ಇದ್ದು ಬಿಟ್ಟ. ಭಗವಂತ ಅಂದ್ರೆ ನಮಗೆ 4 ಕೈ ಇದೆ, ಆಯುಧಗಳಿದೆ, ಅಷ್ಟೆಲ್ಲ ಶಕ್ತಿಗಳಿದೆ, ಹಾಗಾಗಿ ನಮಗೆ ಭಗವಂತ ದೂರ ಇದ್ದಂಗೆ ಅನಿಸುತ್ತೆ. ಆದರೆ ಶ್ರೀರಾಮಕೃಷ್ಣರು ನಮಗೆ ಅತ್ಯಂತ ಹತ್ತಿರದವರಾಗಿ ನಮ್ಮನ್ನು ಪ್ರೀತಿಯಿಂದ ಹಿಡಿದಿಟ್ಟುಕೊಂಡರು ಅಂತ. ಶ್ರೀರಾಮಕೃಷ್ಣ ಜೀವನ ಓದಿದಾಗ ಎಲ್ಲಾ ಶಿಷ್ಯರನ್ನು ಶ್ರೀರಾಮಕೃಷ್ಣ ಮುಖ್ಯವಾಗಿ ಹಿಡಿದಿಟ್ಟಿದ್ದು ಈ ಪ್ರೀತಿಯ ಮೂಲಕ. ಆಧ್ಯಾತ್ಮಿಕ ಶಕ್ತಿ ಇತ್ತು, ಆಧ್ಯಾತ್ಮಿಕ ಸಾಧನೆ ಇತ್ತು, ಸಮಾಧಿಗೆ ಹೋಗ್ತಾ ಇದ್ರು. ಆದರೆ ಮುಖ್ಯವಾಗಿ ಅವರು ಹಿಡಿದಿಟ್ಟಿದ್ದು ಪ್ರೀತಿಯ ಮೂಲಕ. ಸ್ವತಃ ವಿವೇಕಾನಂದ ಕೂಡ ಹೇಳ್ತಾರೆ, ನನ್ನನ್ನು ಶ್ರೀರಾಮಕೃಷ್ಣ ಹಿಡಿದಿಟ್ಟಿದ್ದು ಯಾವುದು ಅಂದರೆ ಅವರ ಪ್ರೀತಿ ಅಂತ. ನನ್ನ ತಂದೆ ತಾಯಿಯೂ ಅಷ್ಟು ಪ್ರೀತಿಸಿಲ್ಲ, ನನ್ನ ಸೋದರರು ನನ್ನ ಪ್ರೀತಿಸಿಲ್ಲ, ನನ್ನ ಬಂಧುಗಳು ನನ್ನ ಪ್ರೀತಿಸಿಲ್ಲ. ಅಷ್ಟರ ಮಟ್ಟಿಗೆ ನನ್ನ ಮೇಲೆ ಪ್ರೀತಿ ಇಟ್ಟು ಯಾರು ಯಾವಾಗಲೂ ನನಗೆ ವಿಶ್ವಾಸ ತಾಳಿಲ್ವೋ ಅಂತಹ ಸಂದರ್ಭದಲ್ಲೂ ನನ್ನ ವಿಶ್ವಾಸ ತಾಳಿ ನನಗೆ ಪ್ರೋತ್ಸಾಹ ಕೊಟ್ಟು ಇದು ಮಾಡಿದ್ದು ಶ್ರೀರಾಮಕೃಷ್ಣ ಅಂತ. ಹಲವಾರು ಜನಕ್ಕೂ ಕೂಡ ಬದ್ರನಾಥನ ಶ್ರೀರಾಮ ತುಂಬಾ ಪ್ರೀತಿಸ್ತಾ ಇದ್ರು. ಯಾವುದೇ ಭಕ್ತರಿರಲಿ ಶ್ರೀರಾಮ ತುಂಬಾ ಪ್ರೀತಿಸಿದ್ದು ನೋಡ್ತೀವಿ. ಲಾಸ್ಟ್ ಟೈಮ್ ಕೂಡ ನಾನು ಹೋದವಾರ ಕೂಡ ಹೇಳ್ತೀನಿ, ಮಾಸ್ಟರ್ ಹೇಳ್ತಾ ಇದ್ದ, ಶ್ರೀರಾಮಕೃಷ್ಣರು ಯಾವಾಗ ಒಪ್ಪನೆ ಮಾಡ್ತಾ ಇದ್ರು ಅಂತ, ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ಇಂಥ ಭಕ್ತ